ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದ್ದೇ ಆಗಿದ್ದು ಡೆಂಗ್ಯೂ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಜ್ಯಾದ್ಯಂತ ಡೆಂಗ್ಯೂ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಹಾವೇರಿಯಲ್ಲಿ ಡೆಂಗ್ಯೂಗೆ 2 ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 10 ಮಂದಿಗೆ ಕಿಮ್ಸ್ನಲ್ಲಿ ಮುಂದುವರೆದಿದೆ ಚಿಕಿತ್ಸೆ. ಹಾವೇರಿ ಜಿಲ್ಲೆಯಲ್ಲಿ 463 ಮಂದಿಗೆ ಡೆಂಗ್ಯೂ ಪತ್ತೆಯಾಗಿದೆ. ಬೆಂಗಳೂರಿನ ಕಗ್ಗದಾಸಪುರದ 27 ವರ್ಷದ ಯುವಕ ಕೂಡ ಡೆಂಗ್ಯೂಗೆ ಸಾವನ್ನಪ್ಪಿರುವಂಥದ್ದು. ಈ ಮೂಲಕ ಡೆಂಗ್ಯೂ ಹರಡುವಿಕೆ ಜಾಸ್ತಿ ಆಗ್ತಾ ಇದೆ. ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆ ಇದು. ಅತ್ಯಂತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ. ಸೊಳ್ಳೆಗಳಿಂದ ಈ ರೀತಿಯ ಡೆಂಗ್ಯೂ ಕಾಯಿಲೆ ಹರಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ. ಅದರಲ್ಲೂ ಕೂಡ ಮಕ್ಕಳಿರೋರು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ನೋಡಿ, ಇವತ್ತು ಇದೇ ರೀತಿಯ ಹಲವು ಪ್ರಕರಣಗಳು ದಾಖಲಾಗಿರುವಂತಹದ್ದು ಡೆಂಗ್ಯೂ ಪ್ರಕರಣಗಳು. ಹಾವೇರಿಯಲ್ಲಿ ಡೆಂಗ್ಯೂಗೆ 2 ಸಾವನ್ನಪ್ಪಿದ್ದಾರೆ. 10 ಮಂದಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ದಾಖಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು. ವಲಯವಾರು ಈಗ BBMP ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 463 ಮಂದಿಗೆ ಡೆಂಗ್ಯೂ ಪತ್ತೆಯಾಗಿದೆ. ಸ್ವಲ್ಪ ಜ್ವರ, ಶೀತ, ಕೆಮ್ಮು, ನೆಗಡಿ ಬಂತು ಅಂದರೆ ವೆದರ್ನಿಂದ ಆಗಿರುವಂತಹ ಸಮಸ್ಯೆ ಅಂಥೇಳಿ ನೆಗ್ಲೆಕ್ಟೇ ಮಾಡಬಾರ್ದು. ಫಸ್ಟ್ ಅದು ಡೆಂಗ್ಯೂನ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ.